ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಭಾರತದ ಬೆನ್ನೆಲುಬು ಯಾವುದು? ರೈತ. ಭಾರತದ ಬೆನ್ನೆಲುಬು ರೈತ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಆ ರೈತನ ಬೆನ್ನೆಲುಬು ತಾನು ಬೆಳೆಯುವ ಬೆಳೆ. ಅದು ಸರಿಯಾಗಿ ಕೈಗೆ ಬಂದ್ರೆ ಆತನಿಗೆ ತನ್ನ ಜೀವನ ನಡೆಸೋದಕ್ಕೆ ಸಾಧ್ಯ. ಇಂಥ ಒಂದು ಬೆನ್ನೆಲುಬನ್ನ ಕಾಯುವ, ಬೆನ್ನೆಲುಬಿನ ಹಿತರಕ್ಷಣೆಯನ್ನು ಕಾಯುವಂಥ, ಅಂದ್ರೆ ಆ ಬೆಳೆಯನ್ನ ಕಾಪಾಡುವಂಥ ಪ್ರಾಡಕ್ಟ್ ಅನ್ನು ಆಚೆ ತರ್ತಾ ಇದ್ದ ಹೇರನ್ಬಾ ಇಂಡಸ್ಟ್ರೀಸ್ IPO ಮಾಡ್ತಾ ಇದೆ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಹೇರನ್ಬಾ ಆಗ್ರೋ ಕೆಮಿಕಲ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಇನ್ಸೆಕ್ಟಿಸೈಡ್ಸ್, ಫಂಗಿಸೈಡ್ಸ್, ಹಾಗೆಯೇ ಪಬ್ಲಿಕ್ ಹೆಲ್ತ್ಗೂ ಸಹ ಕೆಲ ಕೆಮಿಕಲ್ಸ್ ಅನ್ನು ಅವರು ತಯಾರು ಮಾಡೋದಿದೆ. ಇದೇನಪ್ಪ ಅಂತ ಅಂದ್ರೆ ಬೆಳೆಗಳಿಗೆ ಕೀಟಬಾಧೆ ಆಗದಂತೆ ಔಷಧಿ, ಯಾವುದೇ ರೋಗ ಬರದಂತೆ ಔಷಧಿ, ಅವುಗಳ ಆರೋಗ್ಯವನ್ನು ಕಾಪಾಡುವ ಔಷಧಿ. ಯಾಕೆ ಅಂತ ನಾ ಹೇಳ್ತೀನಿ. ಯಾಕೆ ಇಂಪಾರ್ಟೆಂಟ್ ಈ ಕಂಪನಿ ಅಂತ ನೋಡಿ. ಈಗ ನಮಗೆ ಆಲ್ಮೋಸ್ಟ್ ಈ ರೇಷನ್ ಶಾಪ್ಗಳಲ್ಲಿ ಅಕ್ಕಿಗಳನ್ನು ವಿತರಿಸೋದು, ಬೇಳೆ ಕಾಳುಗಳು ಇವುಗಳೆಲ್ಲ ವಿತರಿಸ್ತಾರಲ್ವಾ, ಅಲ್ಲಿಗೆ ಡಿಮಾಂಡ್ ದೊಡ್ಡ ಮಟ್ಟದಲ್ಲಿದೆ. ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನೋಡಿದಾಗ ಜನರಿಗೆ ಕೊಡುವಂಥ ಕೆಲ ಸವಲತ್ತುಗಳಲ್ಲಿ ರೇಷನ್ ಕೂಡ ಒಂದು. ಹೆಚ್ಚು ಹೆಚ್ಚು ಬೆಳಿಬೇಕು, ಹೆಚ್ಚು ಹೆಚ್ಚು ಬೆಳಿಬೇಕು ಅಂದರೆ ಬೆಳೆ ನಷ್ಟ ಆಗದಂತೆ ನೋಡ್ಕೊಳ್ಬೇಕು. ಅದಕ್ಕೆ ಈ ಥರದ ಆಗ್ರೋ ಕೆಮಿಕಲ್ಗಳನ್ನು ಬಳಸೋದಿದೆ. ಹೀಗಾಗಿ ರೈತರ ಹಿತ ಕಾಯೋದಕ್ಕೆ ಸರ್ಕಾರದ ವತಿಯಿಂದಲೇ ಸವಲತ್ತುಗಳನ್ನೇನೇನು ಕೊಡ್ತಾರೆ, ಈಗ ಫರ್ಟಿಲೈಸರ್ಸ್ಗಳನ್ನು ಕೊಡ್ತಾರೆ, ಜೊತೆಗೆ ಸಬ್ಸಿಡಿಯನ್ನು ಕೊಡ್ತಾರೆ. ಅಂದರೆ ನಮಗಿಲ್ಲಿ ಆಲ್ಮೋಸ್ಟ್ ಇದೇನಾಗ್ಬಿಟ್ಟಿದೆ, ಬರೀ ಹಸುವಿನ ಗೊಬ್ಬರ ಬಳಸಿ ಬೆಳೀರಪ್ಪ, ಸಾವಯವ ಕೃಷಿ ಮಾಡ್ರಪ್ಪ ಅಂತ ಸರ್ಕಾರ ಹೇಳುತ್ತೆ. ಆದರೆ ಸಾವಯವ ಕೃಷಿಗೆ ಮರಳೋದಕ್ಕೆ ಕಷ್ಟಪಡ್ತಿದ್ದಾರೆ. ಆದರೂ ಈಗಿನ ಸಿಚುವೇಶನ್ ಸಸ್ಟೈನ್ ಆಗೋದಕ್ಕೆ, ಬೆಳೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಆಗ್ರೋ ಕೆಮಿಕಲ್ಗಳನ್ನು ಬಳಸ್ತಿರೋದಿದೆ. ಅಂಥ ಕಂಪನಿ ಹೇರನ್ಬಾ, ಒನ್ ಆಫ್ ದ ಟಾಪ್ ಕಂಪನೀಸ್, ಈಗ IPOಗೆ ಹೋಗ್ತಾ ಇದೆ. ಆ ಡೀಟೇಲ್ಸ್ ಅನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುನ್ನ ನೀವು ಎಲ್ಲಾದರೂ ಹೂಡಿಕೆ ಮಾಡಬೇಕು, ನನ್ನ ಬಿಸ್ನೆಸ್ ಅನ್ನು ನಾನು ಇನ್ನೂ ಚೆನ್ನಾಗಿ ಮಾಡಬೇಕು, ಅಥವಾ ನಾನು ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅಂತಿದ್ರೆ ಅಂಥ ಹಲವು ಕೋರ್ಸ್ಗಳು ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅಲ್ಲಿ ಲಭ್ಯ ಇದೆ. ಈ ವಿಡಿಯೋ ನೋಡ್ತಾ ಒಂದು ವೇಳೆ ಆ ನಿರ್ಣಯ ನೀವು ಕೈಗೊಂಡಿದ್ರೆ, ನನ್ನ ಬಿಸ್ನೆಸ್ನಲ್ಲಿ ನಾನು ಹೆಚ್ಚಿಗೆ ಆದಾಯ ಮಾಡಬೇಕಪ್ಪ ಅನ್ನೋ ಡಿಸಿಷನ್ ನೀವು ಕೈಗೊಂಡಿದ್ರೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ. ABHI ಅನ್ನೋ ರೆಫರಲ್ ಕೋಡ್ ಅನ್ನು ಬಳಸಿ 2,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾದ್ರೆ ಹೇರನ್ಬಾ ಏನ್ ಮಾಡುತ್ತೆ ನೋಡಿ. ಹೇರನ್ಬಾ ಸಿಂಥೆಟಿಕ್ ಪೈರಥ್ರಾಯ್ಡ್ಸ್ ಅನ್ನೋದನ್ನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಈ ಪೈರಥ್ರಾಯ್ಡ್ಸ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಗಿಡಮೂಲಿಕೆಗಳಿಂದ, ಬೇರೆ ಬೇರೆ ಸೋರ್ಸ್ಗಳಿಂದ ಈ ಕೀಟ ಬಾಧೆ ಆಗದಂತೆ ನೋಡಿಕೊಳ್ಳೋಕೆ ಬೇಕಾಗಿರುವ ಒಂದು ಅಂಶವನ್ನ ಅವರು ತಯಾರು ಮಾಡ್ತಾರೆ. ಅದನ್ನ ಈ ಪೈರಥ್ರಾಯ್ಡ್ಸ್ ಅಂತ ನೀವು ನೋಡಿದ್ರೆ ಅದನ್ನ ಇಂಟರ್ಮೀಡಿಯೇಟ್ ಅಂತಾರೆ. ಅಂದ್ರೆ ಯಾವುದೋ ಒಂದು ರಾ ಮಟೀರಿಯಲ್, ಅದನ್ನ ಬಳಸ್ಕೊಂಡು ಸಿಂಥೆಟಿಕ್ ಪೈರಥ್ರಾಯ್ಡ್ಸ್ ಅಂದ್ರೆ ಇನ್ಸೆಕ್ಟಿಸೈಡ್ಸ್, ಫಂಗಿಸೈಡ್ಸ್ ಈ ಥರವುಗಳನ್ನ ತಯಾರು ಮಾಡ್ತಾರೆ. ಅದನ್ನ ಟೆಕ್ನಿಕಲ್ಸ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ನೀವು ಒಂದು ನೋಡಿ, ಗಿಡಗಳಿಗೆ ಕೀಟಬಾಧೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಕೆಮಿಕಲ್ ಅನ್ನ ಅದು ಎಷ್ಟು ಸ್ಟ್ರಾಂಗ್ ಇರುತ್ತೋ ಅದನ್ನ ಹಾಕ್ಬಿಟ್ರೆ ಬೆಳೆ ಹಾಳಾಗೋಗುತ್ತೆ, ಆ ಗಿಡನೇ ಬಾಡಿ ಹೋಗ್ಬಿಡಬಹುದು. ಅದಕ್ಕೆ ಅದನ್ನ ಒಂದು ಬೇಸ್ನ ಜೊತೆಗೆ ಮಿಕ್ಸ್ ಮಾಡ್ತಾರೆ, ಅದನ್ನ ಡೈಲ್ಯೂಟ್ ಮಾಡ್ತಾರೆ. ಈಗ ಏಕ್ದಮ್ ಆಸಿಡ್ ಅನ್ನ ನೀವೆಲ್ಲೋ ಒಂದ್ ಕಡೆ ಹುಯ್ಯೋದಕ್ಕೂ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹುಯ್ಯೋದಕ್ಕೂ ವ್ಯತ್ಯಾಸ ಇದೆ. ಪವರ್ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಡೈಲ್ಯೂಟ್ ಮಾಡಿದಾಗ. ಸೊ ಆ ಥರ ಡೈಲ್ಯೂಟ್ ಮಾಡಿದ್ದನ್ನ, ಟೆಕ್ನಿಕಲ್ಸ್ ಅನ್ನ ಡೈಲ್ಯೂಟ್ ಮಾಡಿದ್ದನ್ನ ಫಾರ್ಮುಲೇಷನ್ಸ್ ಅಂತ ಕರೀತಾರೆ. ಸೊ ಹೀಗೆ ರಾ ಮೆಟೀರಿಯಲ್ ಅನ್ನು ತಯಾರು ಮಾಡ್ತಾರೆ, ಅದನ್ನ ಬಳಸ್ಕೊಂಡು ಸ್ಟ್ರಾಂಗ್ ಕೆಮಿಕಲ್ಸ್ ಅನ್ನು ತಯಾರು ಮಾಡ್ತಾರೆ. ಆ ಕೆಮಿಕಲ್ಗಳನ್ನು ಬಹುಶಃ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಬಯರ್ಗಳಿಗೆ ಕೊಡೋದಿರುತ್ತೆ. ನನ್ನ ನಿಮ್ಮಂತಹವರು ಹೋಗಿ ಆ ಟೆಕ್ನಿಕಲ್ಸ್ ಅನ್ನು ಕೊಂಡ್ಕೊಳ್ಳೋದು ತೀರಾ ಕಡಿಮೆ. ಆದರೆ ನನ್ನ ನಿಮ್ಮಂತಹ ರೈತರು ಕೊಂಡ್ಕೊಳ್ಳೋದು ಫಾರ್ಮುಲೇಷನ್ಸ್ ಅನ್ನ. ಸೊ ಆ ಟೆಕ್ನಿಕಲ್ಸ್ಗಳಿಗೆ ಬೇಸ್ಗಳನ್ನು ಹಾಕಿ ಡೈಲ್ಯೂಟ್ ಮಾಡಿ ನೇರವಾಗಿ ನಾವು ಹೊಲಗಳಿಗೆ, ಬೆಳೆಗಳಿಗೆ ಹೊಡೆಯೋದಕ್ಕೆ ಬೇಕಾಗುವಂಥ ಔಷಧಿಯನ್ನು ಸಹ ತಯಾರು ಮಾಡ್ತಾರೆ. ಇಂಥ ಔಷಧಿಗಳನ್ನು ಅಥವಾ ಟೆಕ್ನಿಕಲ್ಸ್ಗಳನ್ನು ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲೂ ಸೇಲ್ ಮಾಡೋದಿದೆ ಹೇರನ್ಬಾ ಕಂಪನಿ, ಹಾಗೆಯೇ ವಿದೇಶಗಳಿಗೂ ಎಕ್ಸ್ಪೋರ್ಟ್ ಮಾಡೋದಿದೆ. ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತ ಅಂದ್ರೆ, ಇಡೀ ವಿಶ್ವದ ಆಗ್ರೋ ಕೆಮಿಕಲ್ ಇಂಡಸ್ಟ್ರಿ ಅಂತ ನೀವು ನೋಡಿದಾಗ ಆ ಒಟ್ಟು ಇಂಡಸ್ಟ್ರಿಯ ವಹಿವಾಟಿನಲ್ಲಿ ಹತ್ತತ್ರ 10% ಶೇರನ್ನ ಹೇರನ್ಬಾ ಹೊಂದಿರೋದು ಇದೆ. ಅಷ್ಟು ದೊಡ್ಡ ಮೊತ್ತದ ರೆವೆನ್ಯೂ ಅನ್ನ ಹೇರನ್ಬಾ ಕಂಪನಿ ಜನರೇಟ್ ಮಾಡ್ತಾ ಇರೋದಿದೆ. ಇತ್ತೀಚೆಗೆ 1990ರ ಆಜುಬಾಜಿನಲ್ಲಿ ಆರಂಭ ಆದ ಈ ಕಂಪನಿ ದೊಡ್ಡ ಮಟ್ಟದ ಗ್ರೋತ್ ಅನ್ನ ಕಾಣ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ. ಹೀಗಾಗಿ ಅಂಡ್ ಮೋರ್ ಓವರ್ ತುಂಬಾ ಇಂಪಾರ್ಟೆಂಟ್ ನಾವು ಗಮನಿಸಬೇಕಾಗಿರೋದು, ಚೀನಾಕ್ಕೆ ಈ ಹೇರನ್ಬಾ ಕಂಪನಿಯ ಪ್ರಾಡಕ್ಟ್ಗಳ ಎಕ್ಸ್ಪೋರ್ಟ್ ದೊಡ್ಡ ಮಟ್ಟದಲ್ಲಿದೆ ನೋಡಿ. ಫಾರ್ ದ ಫಸ್ಟ್ ಟೈಮ್ ಚೀನಾದಿಂದ ನಾವೇನೆಲ್ಲ ತಗೊಳ್ತೀವಿ, ಇಂಪೋರ್ಟ್ ಮಾಡ್ಕೊಳ್ತೀವಿ,
ಚೀನಾ ಹೇರನ್ಬಾ ಕಂಪನಿಯ ಪ್ರಾಡಕ್ಟ್ಸ್ನ ಬಹುದೊಡ್ಡ ಕನ್ಸ್ಯೂಮರ್ ಆಗಿದೆ. ಸೊ ಚೈನಾ ದೇಶಕ್ಕೆ ಹೇರನ್ಬಾ ಇಂಡಸ್ಟ್ರೀಸ್ ತುಂಬಾ ದೊಡ್ಡ ಮಟ್ಟದ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರೋದಿದೆ. ಹೀಗೆ ಮಾರ್ಕೆಟ್ನಲ್ಲಿ ದೊಡ್ಡ ಮಟ್ಟದ ಕಾಂಪಿಟೇಟರ್ ಆಗಿ ಹೇರನ್ಬಾ ಮುಂದುವರಿತಾ ಇದೆ. ಇನ್ನು ಈ ಕಂಪನಿಗಿರುವಂತಹ ಕಾಂಪಿಟೇಟರ್ಸ್ ಅಂತ ನಾವು ನೋಡಿದ್ರೆ ಆಗ್ರೋ ಕೆಮಿಕಲ್ಸ್ನಲ್ಲಿ ರ್ಯಾಲಿಸ್ ಇಂಡಿಯಾ ಲಿಮಿಟೆಡ್, ಸುನಿಟೋಮೋ ಕೆಮಿಕಲ್ ಇಂಡಿಯಾ ಲಿಮಿಟೆಡ್, ಹಾಗೆಯೇ ಭಾರತ್ ರಸಾಯನ್ ಲಿಮಿಟೆಡ್, ಪಂಜಾಬ್ ಕೆಮಿಕಲ್ಸ್ ಅಂಡ್ ಕ್ರಾಪ್ ಪ್ರೊಟೆಕ್ಷನ್ ಲಿಮಿಟೆಡ್. ಈ ಕಂಪನಿಗಳು ಹೆರನ್ಬಾ ಕಂಪನೀಸ್ಗೆ ದೊಡ್ಡ ಮಟ್ಟದ ಈಗ ಫೈಟ್ ಅನ್ನು ಕೊಡ್ತಾ ಬರ್ತಿರುವಂತಹ ಕಂಪನಿಗಳು. ಸೊ ನಾವಿಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂತ ಅಂದ್ರೆ, ಈ ಕ್ರಾಪ್ ಪ್ರೊಟೆಕ್ಷನ್ ಅನ್ನೋದೇನಿದೆ ಅಷ್ಟು ಸುಲಭಕ್ಕಾಗೋದಿಲ್ಲ. ಯಾಕೆಂದ್ರೆ ಕೆಮಿಕಲ್ಗಳನ್ನು ತಯಾರು ಮಾಡ್ತಾರೆ. ಇಂಥ ಕೆಮಿಕಲ್ಗಳನ್ನು ಹ್ಯಾಂಡಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅವುಗಳನ್ನು ಡಿಸ್ಪೋಸ್ ಮಾಡುವ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಾಯಿತು ಅನ್ನೋದಾದ್ರೆ ಅಂಥ ಕಂಪನಿಯ ಕಾರ್ಪೊರೇಟ್ ಗವರ್ನೆನ್ಸ್ನ ಮೇಲೂ ಸಮಸ್ಯೆ ಆಗುತ್ತೆ. ಜೊತೆಗೆ ಆ ಕಂಪನಿಯ ರೆಪ್ಯುಟೇಷನ್ ಬಗ್ಗೆ ಕೆಲ ಪ್ರಶ್ನೆಗಳು ಹುಟ್ಕೊಳ್ಳೋದಿರುತ್ತೆ. ಕೆಮಿಕಲ್ ಅನ್ನ ನೀವು ಹೊಲಕ್ಕಾಗ್ತೀರಿ, ಆ ಬೆಳೆಗೆ ಆಗಿದ್ದ ಕೀಟಬಾಧೆ ನಿವಾರಿಸ್ತು ಹೋಕೆ, ಆ ಮಣ್ಣಿನ ಫಲವತ್ತತೆನೇ ಸಮಸ್ಯೆ ಆಗ್ಬಿಟ್ರೆ ಈ ಥರದ್ದೆಲ್ಲ ಇರ್ತವೆ. ಹೀಗಾಗಿ ಕೆಲ ಲಿಟಿಗೇಷನ್ ಸಹ ಆ ಕಂಪನಿಯ ವಿರುದ್ಧ ಇರೋದಿದೆ. ಯಾವ್ದು ಅನ್ನೋದನ್ನು ನೋಡೋಣ. ಮೊದಲಿಗೆ ನೋಡಿ, IT ಡಿಪಾರ್ಟ್ಮೆಂಟ್ ಅವರ ವಿರುದ್ಧ ಕೆಲ ಕೇಸ್ಗಳನ್ನು ಜಡಿದಿರೋದಿದೆ. 2.4 ಕೋಟಿಯಷ್ಟು ತೆರಿಗೆ ಅವ್ಯವಹಾರ ಮಾಡಿದೆ ಅನ್ನೋದು ಒಂದು ವಿಚಾರ. ಹಾಗೆಯೇ ಗುಜರಾತ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 2 ಕೇಸ್ಗಳನ್ನು ಹಾಕಿದೆ. ಕಾರಣ ಎನ್ವಿರಾನ್ಮೆಂಟ್ ರೆಗ್ಯುಲೇಷನ್ಸ್ ಅನ್ನ ಇವು ಈ ಕಂಪನಿಯ ಪ್ರಾಡಕ್ಟ್ಗಳು ಮ್ಯಾನಿಪ್ಯುಲೇಟ್ ಮಾಡಿದೆ ಅಂತ, ಅದನ್ನ ಮೀರಿ ನಡ್ಕೊಂಡಿವೆ ಅನ್ನೋದು. ಜೊತೆಗೆ ಹಾರ್ಮ್ಫುಲ್ ಟಾಕ್ಸಿನ್ಗಳೇನಿದ್ದಾವೆ ಇವುಗಳನ್ನು ಸರಿಯಾಗಿ ಡಿಸ್ಪೋಸ್ ಮಾಡಿಲ್ಲ ಅಂತ ಅಲ್ಲಿನ ಡಿವಿಷನಲ್ ಫಾರೆಸ್ಟ್ ಆಫೀಸರ್ಸ್ ಸಹ, ಗುಜರಾತ್ನ ಡಿವಿಷನಲ್ ಫಾರೆಸ್ಟ್ ಆಫೀಸರ್ಸ್ ಸಹ ಕೇಸ್ ಹಾಕಿರೋದಿದೆ. ಇವೆಲ್ಲವೂ ಕ್ರಿಮಿನಲ್ ಕೇಸ್ಗಳು. ಸಿವಿಲ್ ಕೇಸ್ಗಳಂತೂ ಅನೇಕ ಇರೋದಿದೆ. ಜೊತೆಗೆ ಒಂದು ಕಂಪನಿಗೆ ಅವರು ಡಿಸ್ಹಾನರ್ಡ್ ಚೆಕ್ಗಳನ್ನು ಕೊಟ್ಟಿದ್ದಾರೆ. ಚೆಕ್ ವಿಚಾರದಲ್ಲಿ ಚೆಕ್ ಬೌನ್ಸ್ ಆಗಿದೆ ಅನ್ನೋ ಕಾರಣಕ್ಕೆ 5 ಕ್ರಿಮಿನಲ್ ಕೇಸ್ಗಳಿದೆ. ಹಾಗೆಯೇ 15 ಕ್ರಿಮಿನಲ್ ಕೇಸ್ಗಳು ಇನ್ಸೆಕ್ಟಿಸೈಡ್ ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಅವರು ಬಳಸುವ ಕೆಮಿಕಲ್ಗಳು ಸ್ಪೆಸಿಫೈಡ್ ಸ್ಟ್ಯಾಂಡರ್ಡ್ಸ್ಗೆ ಇದೆಯಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್. ಅವರು ಹೇಳೋದೊಂದು ಕೊಡೋದೊಂದು, ಅದರಿಂದ ಆಗ್ತಿರುವಂತಹ ಅನಾಹುತ ಇನ್ನೊಂದು ಅಂತ ಆದಾಗ ಈ ಇನ್ಸೆಕ್ಟಿಸೈಡ್ ಇನ್ಸ್ಪೆಕ್ಟರ್ಸ್ ಅಂಥವುಗಳನ್ನು ಗಮನಿಸಿ 15 ಕ್ರಿಮಿನಲ್ ಕೇಸ್ಗಳನ್ನು ಹಾಕಿರೋದಿದೆ. ಇಂಥವು ಅನೇಕ ಕಂಪನಿಗಳಿಗೆ ಈ ಥರದ್ದು ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಜೊತೆಗೆ ಲೀಡಿಂಗ್ ಎಕ್ಸ್ಪೋರ್ಟ್ನಲ್ಲೂ ಸಹ ಈ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಟೆಕ್ನಿಕಲ್ಸ್ ಅನ್ನ ಕೆಲವು ನೋಡ್ಬಿಡೋಣ. IPO ಯಾವಾಗ ಆರಂಭ ಆಗುತ್ತೆ, ಎಷ್ಟು ಲಾಭ ಮಾಡ್ತಿದೆ ಈ ಕಂಪನಿ ಅನ್ನೋದನ್ನು ಗಮನಿಸಿ ಬಿಡೋಣ. ನೋಡಿ, 2018 ಮಾರ್ಚ್ನಿಂದ ಈ ಕಡೆಗೆ ನಾವು ನೋಡ್ತಾ ಬರೋಣ. 2018 ಮಾರ್ಚ್ನಲ್ಲಿ 468 ಮಿಲಿಯನ್ ನಷ್ಟು ಲಾಭವನ್ನ ಮಾಡ್ಕೊಂಡಿತ್ತು, ಅಂದ್ರೆ 46 ಕೋಟಿ 87 ಲಕ್ಷ. 2019 ಮಾರ್ಚ್ನಲ್ಲಿ 75 ಕೋಟಿ 40 ಲಕ್ಷ. 2020 ಮಾರ್ಚ್ನ ಹೊತ್ತಿಗೆ 97 ಕೋಟಿ. ನೋಡಿ, 46ರಿಂದ 2018ರಲ್ಲಿ 46, 19ರಲ್ಲಿ 75, 20ರಲ್ಲಿ 97, ಒಂದು ವರ್ಷಕ್ಕೆ ಅಂತ ನಾವು ನೋಡಿದಾಗ. ಇತ್ತೀಚೆಗೆ 2020 ಸೆಪ್ಟೆಂಬರ್ನವರೆಗೆ ಅಂತ ನಾವು ನೋಡಿದಾಗ 66 ಕೋಟಿಯಷ್ಟು ಲಾಭವನ್ನ ಈ ಕಂಪನಿ ಮಾಡ್ಕೊಂಡಿರೋದಿದೆ. IPO ಫೆಬ್ರವರಿ 23ನೇ ತಾರೀಕು ಮಂಗಳವಾರ ಆರಂಭ ಆಗ್ತಾ ಇದೆ. 25ನೇ ತಾರೀಕಿನವರೆಗೆ ನಿಮಗೆ ಬಿಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದು IPOನ ಕ್ಲೋಸಿಂಗ್ ಡೇಟ್. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಎಷ್ಟು ಮಿನಿಮಮ್ ನೀವು ಕೊಂಡುಕೊಳ್ಬೇಕಾಗತ್ತೆ ಅನ್ನೋದನ್ನ. ಜೊತೆಗೆ ಇದು ಲಿಸ್ಟಿಂಗ್ ಆಗೋದು, IPO ಲಿಸ್ಟಿಂಗ್ ಡೇಟ್ ಮಾರ್ಚ್ 5ನೇ ತಾರೀಕು. ನಿಮಗೆ ಒಂದು ವೇಳೆ ನಿಮ್ಮ ಅಕೌಂಟ್ಗೆ ಅಲಾಟ್ಮೆಂಟ್ ಆಗಿಲ್ಲ ಅನ್ನೋದಾದ್ರೆ ನಿಮಗೆ ಬಹುಶಃ ರೀಫಂಡ್ಗಳು ಮಾರ್ಚ್ 3ನೇ ತಾರೀಕಿನಿಂದ ಆರಂಭ ಆಗುತ್ತೆ. ಅಲಾಟ್ಮೆಂಟ್ ಡೇಟ್ ಮಾರ್ಚ್ 2ನೇ ತಾರೀಕು. ಇಲ್ಲಿ ನಾವು ಗಮನಿಸಬೇಕಾದ್ದು ಎಷ್ಟು ನಾವು ಕೊಂಡುಕೊಳ್ಬೇಕಾಗತ್ತೆ ಅಂತ. ಇಲ್ಲಿ ಸೈಜ್ ಅಂತ ನಾವು ನೋಡಿದಾಗ ನೋಡಿ, ಒಂದು ಶೇರು 626ರಿಂದ 627, ಬೇಸ್ ಪ್ರೈಸ್ 626, ನಿಮಗೆ ಕಟ್ ಆಫ್ 627, ಮ್ಯಾಕ್ಸಿಮಮ್ ಆ ಅಮೌಂಟಿಗೆ ನೀವು ಬಿಡ್ ಮಾಡಬೇಕಾಗತ್ತೆ. 627 ರೂಪಾಯಿ ಅಂತ ನಾವು ಲೆಕ್ಕಕ್ಕೆ ತಗೊಂಡ್ರೆ ಒಂದು ಲಾಟ್ನಲ್ಲಿ 23 ಶೇರ್ಗಳು, ಅಲ್ಲಿಗೆ 14,421 ರೂಪಾಯಿ ಆಗುತ್ತೆ. ಹಾಗೇನೆ ಮ್ಯಾಕ್ಸಿಮಮ್ ಲಾಟ್ಗಳು ನೀವು 13 ಕೊಂಡ್ಕೊಳ್ಬಹುದು, 299 ಶೇರ್ಗಳಾಗುತ್ತೆ, 1,87,473 ರೂಪಾಯಿ. ಅಂಡ್ ತುಂಬಾ ಇಂಪಾರ್ಟೆಂಟ್, ಪ್ರಮೋಟರ್ ಹೋಲ್ಡಿಂಗ್. ಈ IPO ಆಗೋದಕ್ಕೂ ಮುನ್ನ ಒಟ್ಟು 98.1% ಶೇರ್ ಇರೋದು, 74.1%ಕ್ಕೆ ಪೋಸ್ಟ್ ಇಶ್ಯೂ ಶೇರ್ ಹೋಲ್ಡಿಂಗ್ ಆಗುತ್ತೆ. ನಾವಿಲ್ಲಿ ಗಮನಿಸಬೇಕು, ಒಂದು ವೇಳೆ ತುಂಬಾ ದೊಡ್ಡ ಮಟ್ಟದ ಪ್ರಮೋಟರ್ ಶೇರ್ನಲ್ಲಿ ಏನಾದರೂ ಇಳಿಕೆ ಆಗ್ತಿದೆ ಅಂತಂದ್ರೆ ಅವರಿಗೆ ಆ ಕಂಪನಿ ಬಗ್ಗೆ ಏನು ಕಾನ್ಫಿಡೆನ್ಸ್ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಬಟ್ 98% ಇದ್ದು 74%ಗೆ ಬರ್ತಾ ಇದೆ. ಸೊ ಹೀಗಾಗಿ ಒಂದು ವೇಳೆ ನಿಮಗೆ ಈ ಕಂಪನಿ ಹತ್ತತ್ರ 560 ಕೋಟಿಯಷ್ಟು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯೋಚಿಸ್ತಾ ಇದ್ದು IPO ಮಾಡೋ ಮುಖೇನ
ಅದನ್ನು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕೆಲ ಪ್ರಾಡಕ್ಟ್ಗಳು ಒನ್ ಆಫ್ ಅ ಕೈಂಡ್ ಅನ್ನೋ ಥರದ ಪ್ರಾಡಕ್ಟ್ಗಳನ್ನು ಸಹ ಈ ಕಂಪನಿ ತಂದಿರೋದಿದೆ. ಆದರೆ ನೀವು ಗಮನಿಸಬೇಕಾಗಿರೋದು ಈ ಕಂಪನಿಗೆ ಫ್ಯೂಚರ್ ಆಯ್ಕೆಗಳು ಏನಿದೆ ಅಂತ. ಈಗ ನಾವು ಕೃಷಿಗಾಗಿ ಸ್ಪೆಂಡ್ ಮಾಡ್ತಾ ಇದ್ದೀವಿ ಸರಿ, ಪ್ರೈವೇಟೈಸೇಷನ್ ಲಾಸ್ ಬರೋದಕ್ಕಿದೆ, ಅದರ ಬಗ್ಗೆನೇ ಈಗೆಲ್ಲ ಹೋರಾಟಗಳಾಗ್ತಾ ಇರೋದು. ಅದರ ಅರ್ಥ ಡಿಮಾಂಡ್ ಅಂಡ್ ಸಪ್ಲೈ ಚೆನ್ನಾಗಿ ಇರಬೇಕು ಅಂತ ಆದರೆ ಆಲ್ಮೋಸ್ಟ್ ಇದ್ದಕ್ಕಿದ್ದಂಗೆ ಎಲ್ಲರೂ ಸಾವಯವದ ಕಡೆಗೆ ಶಿಫ್ಟ್ ಆಗಿಬಿಡ್ತಾರೆ ಅಂತಲ್ಲ. ಆಗ ನೀವು ಮೇ ಬಿ ಕೆಮಿಕಲ್ಗೆ ಬಿಸ್ನೆಸ್ ಇರಲ್ಲಪ್ಪ ಅಂತ ಯೋಚನೆ ಮಾಡಬಹುದು. ಆದರೆ ಈ ತಕ್ಷಣಕ್ಕೆ ಮಾರ್ಕೆಟ್ನಲ್ಲಿ ಇದರ ಬೇಡಿಕೆ ಇದ್ದಿದ್ದೇ ಇದೆ. ನಾವು ಪೆಸ್ಟಿಸೈಡ್ ಫಂಗಿಸೈಡ್ಸ್ಗಳನ್ನು ಬಳಸೋದಿದೆ ಇದೆ ಕ್ರಾಪ್ ಪ್ರೊಟೆಕ್ಷನ್ಗಾಗಿ. ಸೊ ಹೀಗಾಗಿ ನೀವು ಯೋಚನೆ ಮಾಡಿ ಮುಂದಿನ ಆಯ್ಕೆಗಳು ಏನಿರುತ್ತೆ ಅದನ್ನ ಯೋಚನೆ ಮಾಡಿ ನಿಮ್ಮ ಹಣವನ್ನು ಹೂಡಿಕೆ ಮಾಡೋ ನಿರ್ಣಯವನ್ನು ನೀವು ಕೈಗೊಳ್ಳಬಹುದು. ಇಂತಹ ಹಲವು ಮಾಹಿತಿ ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡಿಕೊಳ್ಳೋದಕ್ಕೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿ 60ಕ್ಕೂ ಹೆಚ್ಚು ಕೋರ್ಸ್ಗಳು ಈ ಕ್ಷಣಕ್ಕೆ ಲಭ್ಯ ಇದೆ. ನೀವು ಬಿಸ್ನೆಸ್ ಮಾಡ್ತಾ ಇರಿ, ನಿಮ್ಮ ಕರಿಯರ್ನ ನೀವು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ಳೋದಾಗಿರಲಿ, ಜೊತೆಗೆ ನೀವು ಕೃಷಿಯಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಬೇಕು ಅಂತಿದ್ರೂ ಯಾರು ಗೆದ್ದಿದ್ದಾರೆ, ಯಾರು ಕೋಟಿಗಟ್ಟಲೆ ದುಡಿದಿದ್ದಾರೆ ಅವರು ನಿಮಗೆ ಹೇಳ್ಕೊಟ್ಟಿರುವ ಕೋರ್ಸ್ಗಳಿದೆ. ಈ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಶ್ರೀಮಂತಿಕೆಯ ಹಾದಿಯನ್ನು ಆರಂಭ ಮಾಡಿ. ನಮಸ್ಕಾರ.